ಅನ್ನಭಾಗ್ಯ ಅಕ್ಕಿ ಹಗರಣ ಸಿಐಡಿ ತನಿಖೆಗೆ ವಹಿಸಲು ಒತ್ತಾಯ ಕೇಳಿ ಬರ್ತಾ ಇದೆ. ಮಾನ್ವಿಯ ವೀರಭದ್ರೇಶ್ವರ ಬಸವೇಶ್ವರ ರೈಸ್ ಮಿಲ್ ಹಗರಣ ಇದು. ಇನ್ನು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿರುವಂತಹ ರೈಸ್ ಮಿಲ್ಗಳು ಹೊರ ರಾಜ್ಯಗಳಿಗೆ ಅಕ್ಕಿಯನ್ನು ಸಾಗಿಸುವ ಮೂಲಕ ಭಾರೀ ಅಕ್ರಮ ನಡೀತಾ ಇದೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ. ಇನ್ನು ಈ ಪ್ರಕರಣವನ್ನು ಸಿಐಡಿ ತನಿಖೆಗೆ ವಹಿಸಬೇಕು ಅಂತ ಬಿಜೆಪಿ ಮುಖಂಡರು ಆಗ್ರಹಿಸ್ತಾ ಇದ್ದಾರೆ. ಅನ್ನಭಾಗ್ಯ ಅಕ್ಕಿ ಹಗರಣ ಇದೀಗ ಸಿಐಡಿ ತನಿಖೆಗೆ ವಹಿಸಲು ತೀವ್ರವಾದಂತಹ ಒತ್ತಾಯ ಕೇಳಿ ಬರ್ತಾ ಇದೆ. ಮಾನ್ವಿಯ ವೀರಭದ್ರೇಶ್ವರ ಬಸವೇಶ್ವರ ರೈಸ್ ಮಿಲ್ಗಳ ಹಗರಣ ಇದು. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿರುವಂತಹ ರೈಸ್ ಮಿಲ್ಗಳು ಹೊರ ರಾಜ್ಯಗಳಿಗೆ ಅಕ್ಕಿಯನ್ನು ಸಾಗಿಸುವ ಮೂಲಕ ಭಾರೀ ಅಕ್ರಮ ನಡೆಸಲಾಗ್ತಾ ಇದೆ ಎನ್ನುವಂತಹ ಆರೋಪ. ಇನ್ನು ಈ ಒಂದು ಪ್ರಕರಣವನ್ನು ಸಿಐಡಿ ತನಿಖೆಗೆ ವಹಿಸಬೇಕು ಅಂತ ಬಿಜೆಪಿ ಮುಖಂಡರು ಆಗ್ರಹಿಸ್ತಾ ಇದ್ದಾರೆ. ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ ಹಾಗೂ ಆಹಾರ ಸಚಿವರಿಗೆ ದೂರನ್ನ ನೀಡಲಾಗಿದೆ. ಮನೋಹರ್ ಪವಾರ್ ಹಾಗೂ ವಿಜಯ್ ಮುಗದಂಪುರ್ ಒತ್ತಾಯವನ್ನ ಮಾಡ್ತಿದ್ದಾರೆ. ಇನ್ನು ಈ ಮಿಲ್ನಲ್ಲಿ ಅನ್ನಭಾಗ್ಯ ಯೋಜನೆ ಅಕ್ಕಿಯನ್ನ ಬೇರೆ ಹೊರ ರಾಜ್ಯಗಳಿಗೆ ಸಾಗಿಸುವ ಮೂಲಕ ಭಾರೀ ಪ್ರಮಾಣದ ಅಕ್ರಮ ನಡೀತಾ ಇದೆ. ಇನ್ನು ಈ ಪ್ರಕರಣವನ್ನು ಸಿಐಡಿ ತನಿಖೆಗೆ ವಹಿಸಬೇಕು ಅಂತ ಬಿಜೆಪಿ ಮುಖಂಡ ಬಂಜಾರ ಅಭಿವೃದ್ಧಿ ನಿಗಮ ಮಾಜಿ ನಿರ್ದೇಶಕ ಮನೋಹರ್ ಪವಾರ್ ಹಾಗೂ ಬಿಜೆಪಿ ಯುವ ಮುಖಂಡ ವಿಜಯ್ ಮುಗದಂಪುರ್ ಒತ್ತಾಯವನ್ನ ಮಾಡಿದ್ದಾರೆ. ಮಾನ್ವಿ ತಾಲೂಕಿನಲ್ಲಿ ಬಸವೇಶ್ವರ ರೈಸ್ ಮಿಲ್ ಮತ್ತು ವೀರಭದ್ರೇಶ್ವರ ರೈಸ್ ಮಿಲ್ನಲ್ಲಿ ಸುಮಾರು 3 ವರ್ಷಗಳಿಂದ ನಾನು ದೂರನ್ನು ಕೊಡ್ತಾ ಇದ್ದೀನಿ ರಾಜ್ಯ ಸರ್ಕಾರಕ್ಕೂ ಮತ್ತು ಲೋಕಾಯುಕ್ತರಿಗೂ ಮತ್ತು ಆಹಾರ ಇಲಾಖೆಯ ಆಯುಕ್ತರಿಗೂ ಮತ್ತು ಇಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೂ ಮತ್ತು ಆಹಾರ ಮಿನಿಸ್ಟರ್ ಆಗಿರ್ತಕ್ಕಂಥ ಮುನಿಯಪ್ಪ ಅವರಿಗೂ ಮತ್ತು ರಾಯಚೂರು ಜಿಲ್ಲೆಯ ಉಸ್ತುವಾರಿ ಮಿನಿಸ್ಟರ್ ಆಗಿರ್ತಕ್ಕಂಥ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೂ ಎಲ್ಲರಿಗೂ ದೂರನ್ನು ಕೊಡ್ತಾ ಬರ್ತಾ ಇದ್ದೀನಿ. ಆದರೂ ಸಹ ಇಲ್ಲಿವರೆಗೆ ಯಾವುದೇ ರೀತಿ ಕ್ರಮ ಆಗಿರುವುದಿಲ್ಲ. ಅದಕ್ಕೆ ದಯಮಾಡಿ ಏನು ಹೇಳ್ತಾ ಇದ್ದಂದರೆ ಈ ಅನ್ನಭಾಗ್ಯ ಯೋಜನೆ ಅಕ್ಕಿ ಏನದಲ್ಲ ಬಡವರಿಗೆ ಮುಟ್ಟಬೇಕು. ಬಡವರಿಗೆ ಮುಟ್ಟಿದಾಗ ಮಾತ್ರ ಸರ್ಕಾರಕ್ಕೆ ಒಂದು ಒಳ್ಳೆ ಹೆಸರು ಬರ್ತಕ್ಕಂಥ ಕೆಲಸ ಆಗ್ತದ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ಸುನಿಲ್, ಭವ್ಯ, ಇನ್ನು ಅನ್ನಭಾಗ್ಯ ಅಕ್ಕಿ ಹಗರಣವನ್ನ ಸಿಐಡಿ ತನಿಖೆಗೆ ವಹಿಸಬೇಕು ಅಂತ ಒತ್ತಾಯ ಕೇಳಿ ಬರ್ತಾ ಇದೆ. ಏನಿದೆ ಈ ಒಂದು ಪ್ರಕರಣದ ಅಪ್ಡೇಟ್ಸ್ ಅಂತ? ಸಿಂಚನ, ಈಗಾಗಲೇ ಬಹಳಷ್ಟು ಅಕ್ಕಿ ಹಗರಣ ಅಂದ್ರೆ ಜಿಲ್ಲೆ ಆಗಿರ್ಬೋದು ನಗರದಲ್ಲಿ ಕೂಡ ನಡೀತಾ ಇರುವಂತದ್ದು. ಅದರಲ್ಲಿ ಕೂಡ ಅನ್ನಭಾಗ್ಯ ಅಕ್ಕಿ ಹಗರಣ ಏನಿದೆ, ಸೊ ಈಗಾಗಲೇ ಆಹಾರ ಇಲಾಖೆಗೆ ಕೂಡ ಈ ವಿಚಾರ ಗೊತ್ತಿರುವಂತದ್ದು. ಸದ್ಯ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ವೀರಭದ್ರೇಶ್ವರ ಮತ್ತು ಬಸವೇಶ್ವರ ರೈಸ್ ಈ ಮಿಲ್ನಲ್ಲಿ ಅನ್ನಭಾಗ್ಯ ಯೋಜನೆ ಅಕ್ಕಿಯನ್ನ ಬೇರೆ ಹೊರ ರಾಜ್ಯಗಳಿಗೆ ಸಾಗಿಸುವ ಮೂಲಕ ಭಾರಿ ಪ್ರಮಾಣದ ಅಕ್ರಮವನ್ನ ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿಯನ್ನ ಬಿಜೆಪಿ ಯುವ ಮುಖಂಡ ವಿಜಯ್ ಮುಗದಂಪುರ ಒತ್ತಾಯ ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗಮನಕ್ಕೆ ಕೂಡ ತಂದಿದ್ದಾರಂತೆ. ಆದ್ರೆ ಇಲ್ಲಿವರೆಗೆ ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳದ ಕಾರಣ 2022ರಿಂದ ಕೂಡ ಇದೇ ರೀತಿಯಾದಂತಹ ಘಟನೆಗಳು ಬೆಳಕಿಗೆ ಬರ್ತಾ ಇರುವಂತದ್ದು. ಸೊ ಹೀಗಾಗಿ ವಿಧಾನಸಭೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹಾಗೇನೆ ಅಶೋಕ್ ಅವರಿಗೆ ಕೂಡ ಒಂದು ಮಾಹಿತಿಯನ್ನ ತಿಳಿಸಿದ್ದಾರೆ. ಸೊ ಅನ್ನಭಾಗ್ಯ ಅಕ್ಕಿ ಹಗರಣ ಬಹಳಷ್ಟು ಕಡೆಗಳಲ್ಲಿ ನಡೀತಾ ಇದೆ. ನಿಜಕ್ಕೂ ಕೂಡ ಸಿಗ್ಬೇಕಾದಂತಹ ಬಡವರಿಗೆ ಅಕ್ಕಿ ಸಿಗ್ತಾ ಇಲ್ಲ. ಸ್ಟೋರ್ ಅಲ್ಲಿ ಹೋದ್ರೆ ಅಕ್ಕಿ ಖಾಲಿ ಅಂತ ಹೇಳ್ತಾರೆ. ಯಾಕಂದ್ರೆ ಬಹಳಷ್ಟು ಜನ ಅನ್ನಭಾಗ್ಯದಲ್ಲಿ ಸಿಗುವಂತಹ ಅಕ್ಕಿಯನ್ನೇ ದಿನದ 3 ಹೊತ್ತು ಕೂಡ ಊಟ ಮಾಡುವವರು ಬಹಳಷ್ಟು ಜನ ಇರುವಂತದ್ದು. ಸೊ ಈ ಸಂದರ್ಭದಲ್ಲಿ ಕಡಿಮೆ ದುಡ್ಡಿಗೆ ಸಿಗುವಂತಹ ಅಕ್ಕಿಯನ್ನ ಹೆಚ್ಚಿನ ರೇಟಿಗೆ ಬೇರೆ ಬೇರೆ ರಾಜ್ಯಗಳಿಗೆ ಸಾಗಾಟ ಮಾಡ್ತಾ ಇದ್ದಾರೆ. ಅಂದ್ರೆ ಆಹಾರ ಇಲಾಖೆ ಏನ್ ಮಾಡ್ತಿದೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಯಾಕಂದ್ರೆ BPL ಕಾರ್ಡ್ ನ ನಾವು ಸಂಪೂರ್ಣವಾಗಿ ಯಾರೆಲ್ಲ ಶ್ರೀಮಂತರು ಪಡೆದುಕೊಂಡಿದ್ದಾರೆ ಅದನ್ನ ಸಂಪೂರ್ಣವಾಗಿ ಮಾಡ್ತೀವಿ ಹೇಳ್ತಿದ್ದಾರೆ. ಆದ್ರೆ ಈ ರೀತಿಯಾಗಿ ಅಕ್ಕಿ ಕಳ್ಳತನ ಆಗೋದನ್ನ ಯಾಕೆ ಸರ್ಕಾರ ತಡಿತಾ ಇಲ್ಲ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ಯಾಕಂದ್ರೆ ಬೇರೆ ಬೇರೆ ಕಡೆ ದಾಸ್ತಾನು ಆಗುವಂತದ್ದು, ಅದು ಕೂಡ ಲಾರಿಗಳಲ್ಲಿ ಮೂಟೆಗಟ್ಟಲೆ ಕೂಡ ಹೋಗ್ತಾ ಇದೆ. ಇದಕ್ಕೆ ಬೇಕಾದಂತಹ ಪೂರಕ ದೃಶ್ಯಗಳು ಕೂಡ ಈಗಾಗಲೇ ಬಹಳಷ್ಟು ಸುದ್ದಿ ಆಗ್ತಾ ಇರುವಂತದ್ದು. ಆದ್ರೂ ಕೂಡ ಆಹಾರ ಇಲಾಖೆ ಹಾಗೇನೆ ಆಹಾರ ಸಚಿವರಾಗಿರ್ಬೋದು ಕಾಂಗ್ರೆಸ್ ಸರ್ಕಾರ ಯಾಕೆ ಸೂಕ್ತ ಕ್ರಮವನ್ನ ಕೈಗೊಳ್ತಿಲ್ಲ ಅನ್ನೋ ಪ್ರಶ್ನೆ ಇಲ್ಲಿ ಉದ್ಭವ ಆಗಿದೆ. ಸದ್ಯ ಬಿಜೆಪಿ ಯುವ ಮುಖಂಡ ವಿಜಯ್ ಮುಗದಂ ಅವರು ಒತ್ತಾಯ ಮಾಡಿದ್ದಾರೆ, ಈ ಪ್ರಕರಣ ಸಿಐಡಿಗೆ ವಹಿಸಬೇಕು, ಸಿಐಡಿ ಈ ಹಗರಣದ ಬಗ್ಗೆ ತನಿಖೆ ನಡೆಸಬೇಕು, ಇದ್ರ ಹಿಂದೆ ಯಾರೆಲ್ಲ ಇದ್ದಾರೆ, ಯಾರೆಲ್ಲ ಕೈವಾಡ ಇದೆ ಅವರ ವಿರುದ್ಧ ಸೂಕ್ತ ಕ್ರಮವನ್ನ ಕೈಗೊಳ್ಬೇಕಂತ ಬಹಳಷ್ಟು ಪಟ್ಟು ಹಿಡಿದಿರುವಂತದ್ದು. ಒಂದು ವೇಳೆ ಸರಿಯಾದ ಸೂಕ್ತ ಕ್ರಮ ಕೈಗೊಳ್ಳದೆ ಹೋದ್ರೆ ಮುಂಬರುವಂತಹ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸೋದಾಗಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಸಿಂಚನ. ಓಕೆ, ಥ್ಯಾಂಕ್ ಯು ಭವ್ಯ. ಸುನೀಲ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.